ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ಸು ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ಕಾಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂಥೇಳಿ ನಮ್ಮ ಕುಮಾರಣ್ಣವರು, HDK ಅಂದರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಭಾಳ ಗೌರವದಿಂದ ನೋಡಿದ್ದೀರಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಅಜ್ಜನೂ ಕರೆದಿರಿ ನೀವು, ಪಾಪ ಆಶೀರ್ವಾದ ಮಾಡೋಂಥ ಒಬ್ಬ ದೈವ ಸ್ವರೂಪಿ ಕೂಡ, ಅವನು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅನೇಕ ವಿಟ್ನೆನಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಕೂಡ ನನಗೆ ಅರಿವಿದೆ. ರೈತರ ಮುಂದೆ
ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳೋಕ್ಕೆ ಹೋಗುವುದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ, ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆಯೂ ಇಲ್ಲ, ನಂದು ಅನ್ಸ್ಕೊಳ್ಳೋಕ್ಕೆ ಅವಶ್ಯಕತೆಯೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗಲಿಕ್ಕೂ ಇಷ್ಟ ಇಲ್ಲ.